ಮಕ್ಕಳನ್ನ ಬಂಧನದಲ್ಲಿಟ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಈ ಘಟನೆ ನಡೆದಿರುವಂಥದ್ದು ಮೈಸೂರಿನ ಕುವೆಂಪು ನಗರ ಠಾಣಾ ವ್ಯಾಪ್ತಿಯಲ್ಲಿ. ಮಂಜುಳಾ, ರಮ್ಯಾ ಹಾಗೆ ರಾಮು ಸೇರಿದಂತೆ ಇತರರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಗಣೇಶ್, ಸುನಿತಾ ದಂಪತಿಯ ಮಕ್ಕಳನ್ನ ಅಪಹರಿಸಿ ಕಿಡ್ನಾಪ್ ಮಾಡಿ ಅವರನ್ನು ವಶದಲ್ಲಿಟ್ಕೊಂಡು ಬಂಧನದಲ್ಲಿಟ್ಕೊಂಡು ಹಣ ಹಾಗೆ ಚಿನ್ನವನ್ನು ಕಸಿದುಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಲಾಗಿದೆ. ಆರೋಪಿಗಳ ಚಲನವಲನ ಮನೆ ಬಳಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂಥದ್ದು. ಸುನಿತಾರ ಒಬ್ಬ ಪುತ್ರ ಮತ್ತು ಪುತ್ರಿಯನ್ನ ಆರೋಪಿಗಳು ಕರೆದುಕೊಂಡು ಬಂದಿರ್ತಾರೆ. ಮೈಸೂರಿನ ಕುವೆಂಪು ನಗರ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಮಕ್ಕಳನ್ನು ಅಪಹರಿಸಿ ಕಿಡ್ನಾಪ್ ಮಾಡಿ ಅವರನ್ನು ವಶದಲ್ಲಿಟ್ಟುಕೊಂಡು ನೀವು ನಮಗೆ ಹಣವನ್ನು ಕೊಡಬೇಕು, ಚಿನ್ನಾಭರಣವನ್ನು ಕೊಡಬೇಕು ಅಂಥೇಳಿ ಹೆದರಿಸಿ ಬೆದರಿಸಿ ಅವರಿಂದ ಹಣ ಮತ್ತು ಚಿನ್ನಾಭರಣವನ್ನು ದೋಚಿದ್ದಾರೆ ಅನ್ನೋ ಆರೋಪವನ್ನು ಈ ದಂಪತಿ ಮಾಡ್ತಾ ಇರುವಂಥದ್ದು. ನನ್ನ ಮಗ ಮತ್ತು ಮಗಳನ್ನು ಕಿಡ್ನಾಪ್ ಮಾಡಿ ಕೇಸ್ ದಾಖಲೆ ಏನು ಆಯಿತು ಮೇಡಮ್? 30 ತಾರೀಕು ಘಟನೆ ಸರ್. 30ನೇ ತಾರೀಕು ಈ ರಮ್ಯಾ ಅಂತ ಅನ್ನೋರು ನಮ್ಮ ಮನೆಯವರಿಗೆ ಫೋನ್ ಮಾಡ್ತಾರೆ, ಅರ್ಜೆಂಟು ಮಾತಾಡಬೇಕು, ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು RMP ಕ್ವಾರ್ಟರ್ಸ್ ರೋಡಲ್ಲಿ ಅವ್ರ ಮನೆ ಇದೆ. ಬನ್ನಿ ಬನ್ನಿ ಅಂತ ಕರೀತಾರೆ. ನಮ್ಮ ಮನೆಯವರು ಹೋಗೋದಿಲ್ಲ. ಅವ್ರು ಹೋಗ್ದಾಗಿರೋ ಕಾರಣ ಏನು ಮಾಡ್ತಾಳೆ, ಅವಳೇ ನಮ್ಮ ಮನೆಗೆ ಬಂದು ನಮ್ಮ ಮನೆಯವ್ರನ್ನ ಜೊತೆಲೇ ಕರ್ಕೊಂಡು ಹೋಗ್ತಾಳೆ. ನಮ್ಮ ಮನೆಯವ್ರ ಗಾಡಿಲೇ ಮಾತಾಡಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಅಲ್ಲೇ ಸುಮಾರು ಹೊತ್ತು ಕೂರಿಸ್ಕೊಂಡಿರ್ತಾಳೆ. ನನಗೂ ಫೋನ್ ಮಾಡಿ ಆದಮೇಲೆ ನನಗೂ ಫೋನ್ ಮಾಡಿ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಟಾರ್ಚರ್ ಕೊಡ್ತಾಳೆ. ನಾನು ಮಧ್ಯಾಹ್ನ ಹೋಗ್ತೀನಿ ಸರ್. ಆ ಮಧ್ಯದಲ್ಲಿ ನನ್ನ ಗಮನಕ್ಕೂ ಬರ್ದೇನೆ, ನನ್ನ ಮನೆಯವ್ರ ಗಮನಕ್ಕೂ ಬರ್ದೇನೆ ನನ್ನ ಮಗಳನ್ನು ಸ್ಕೂಲಿಂದ ಅವಳೇ ಕರ್ಕೊಬಂದು ಅಲ್ಲೇ ಇಟ್ಕೊಂಡಿರ್ತಾಳೆ. ನಾನು ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಕರೆಸ್ತಾಳೆ. ನಾನು ಹೋಗ್ತೀನಿ. ಹೋಗಾದ್ಮೇಲೆ ಏನು ಮಾಡ್ತಾಳೆ, ಈ ಮಂಜುಳಾ, ರಾಮು ಅನ್ನೋರು ಇವ್ರದ್ದೆಲ್ಲ ಬ್ಲ್ಯಾಕ್ ಮೇಲ್ ಟೀಮು ಸರ್. ಫಸ್ಟೇ ರೆಡಿ ಮಾಡಿ, ರಮ್ಯಾ ಅನ್ನೋರು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ತಾಳೆ. ನಾವು ಹೋಗ್ತಾ ಇದ್ದಂಗೆ ಏನು ಮಾಡ್ತಾರೆ, ಅವ್ರಿಗೆ ಫೋನ್ ಮಾಡಿ ಸಿಗ್ನಲ್ ಕೊಟ್ಟ ತಕ್ಷಣ ಅವರೆಲ್ಲ ಒಳಗಡೆ ನುಗ್ತಾರೆ ಸರ್. ನುಗ್ಗಿದ ತಕ್ಷಣ ಏನು ಮಾಡ್ತಾರೆ, ಈ ರಾಮು, ಮಂಜುಳಾ ಅನ್ನೋರು ನನ್ನ ಕೈಯಲ್ಲಿ ಇದ್ದ ಮನೆ ಕಿತ್ತಿ ರಮ್ಮಿಂಗ್ ಕೊಡ್ತಾರೆ. ಆ ಗ್ಯಾಪಲ್ಲಿ ರಮ್ಯಾ ನಮ್ಮ ಮನೆಗೆ ಹೋಗ್ಬಿಟ್ಟು 300 ಗ್ರಾಮ್ ಚಿನ್ನ, 2 ಲಕ್ಷ ಕ್ಯಾಶು ಕತ್ಕೊಂಡು ಅವಳು ಪರಾರಿ ಆಗಿರ್ತಾಳೆ. ಈ ರಾಮು ಮತ್ತು ಮಂಜುಳಾ ಈ ಮನೇಲಿ ಏನು ಮಾಡ್ತಾರೆ, ನನ್ನ ಮಗಳೂ ಒಂದು ರೂಮ್ಗೆ ಹಾಕಿ ಲಾಕ್ ಮಾಡಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಿರ್ತಾರೆ. ಲಾಕ್ ಮಾಡಿಬಿಟ್ಟು ನನ್ನ ಮಗಳನ್ನ ಕರ್ಕೊಬಂದಿರೋದು ರಮ್ಯಾ ಸ್ಕೂಲಿಂದ. ನನ್ನ ಮಗನ್ನ ರಾಮು ಮತ್ತು ಮಂಜುಳಾ ಅನ್ನೋರು ನಮ್ಮ ಮನೆಯವ್ರನ್ನ ಎದುರಿಸಿ ಬೆದರಿಸಿ ಕಾರಲ್ಲಿ ಹೋಗ್ಬಿಟ್ಟು ಅವರೇ ಕರ್ಕೊಬರ್ತಾರೆ ನನ್ನ ಮಗನ ಸ್ಕೂಲಿಂದ ಸರ್. ಕರ್ಕೊಬಂದ್ಬಿಟ್ಟು ನನ್ನ ಮಕ್ಕಳನ್ನೆಲ್ಲ ನನ್ನ ಒಂದು ರೂಮ್ಗೆ ಹಾಕಿ ಲಾಕ್ ಮಾಡಿ ಕೂಡಾಕ್ತಾರೆ. ಕೂಡಾಕ್ಬಿಟ್ಟು ನಮ್ಮ ಮನೆಯವ್ರನ್ನ ಹೊರಗಡೆ ಕುಣಿಸ್ಕೊಂಡು ನಿನ್ನ ಮಕ್ಕಳು, ನೀನು ಹೆಂಡ್ತಿ, ನಿನ್ನ ಮಕ್ಕಳನ್ನೆಲ್ಲರೂ ಬಿಡಬೇಕು ಅಂತಂದರೆ 20 ಲಕ್ಷ ದುಡ್ಡು ಕೊಡಬೇಕು, ಇಲ್ಲ ಅಂತಂದರೆ ನಿನ್ನ ಬಟ್ಟೆ ಬಿಚ್ಚಿ ರೋಡಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ, ಇಲ್ಲಾಂದರೆ ನೀನು ಹೆಂಡ್ತಿ, ನಿನ್ನ ಮಕ್ಕಳನ್ನ ಇದೇ ರೂಮಲ್ಲೇ ಕೊಲೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ರಾಮು, ಮಂಜುಳಾ ಅನ್ನೋರು ಬೆದರಿಕೆ ಆಗ್ತಾರೆ ಸರ್. ಅವ್ರು ಬಂದಿದ್ದು ನಾವು ಇವು ಪೊಲೀಸವರು, ಕುವೆಂಪು ನಗರ ಪೊಲೀಸ್ ಅವರು, ನಾವು ಕ್ರೈಮ್ ಬ್ರಾಂಚಿಂದ ಬಂದಿದ್ದೀವಿ, ನಾವು CBI ಅಧಿಕಾರಿ ಅಂತ ಅಂದ್ಬಿಟ್ಟು ಒಳಗಡೆ ನುಗ್ಗಿದ ತಕ್ಷಣ ಕೈಯಲ್ಲಿದ್ದ ಫೋನ್ ಎಲ್ಲ ಕಿತ್ಕೋತಾರೆ ಸರ್. ನಮ್ಗೆ ಏನು ಮಾಡಬೇಕು ಅನ್ನೋದೇ ತೋಚಲ್ಲ. ಫೋನ್ ಎಲ್ಲ ಕಿತ್ಕೊಂಡು ನಮ್ಮ ಮಕ್ಕಳನ್ನೆಲ್ಲ ನನ್ನ ಎಲ್ಲ ರೂಮಲ್ಲಿ ಲಾಕ್ ಮಾಡ್ಕೊಂಡು ನಮ್ಮ ಮನೆಯವ್ರನ್ನ ಹೊರಗಡೆ ಇಟ್ಕೊಂಡು ಈ ಥರ ಎದುರಿಸಿ ಬೆದರಿಸಿ 20 ಲಕ್ಷ ದುಡ್ಡು ಕೊಟ್ಟರೆ ಬಿಡ್ತೀವಿ, ನಿನ್ನ ಇಲ್ಲ ಅಂತಂದರೆ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಎದುರಿಸಿ ನಮ್ಮ ಮನೆಯವ್ರ ಕೈಯಲ್ಲಿ ಇದ್ದಿದ್ದು 51 ಗ್ರಾಮ್ ಬ್ರಾಸ್ಲೆಟು ಮತ್ತು ನಮ್ಮ ಮನೆಯವರು ಬೇರೆಯವ್ರ ಹತ್ರ ಫೋನ್ ಮಾಡಿ 50,000 ರೂಪಾಯಿ ದುಡ್ಡು ಅರೇಂಜ್ ಮಾಡಿ 50,000 ದುಡ್ಡು, 51 ಗ್ರಾಮ್ ಬ್ರಾಸ್ಲೆಟು ನಮ್ಮ ಮನೆಯವ್ರ ಹತ್ರ ಮಂಜುಳಾ ಮತ್ತು ರಾಮು ಅಂತ ಅನ್ನೋರು ಕಿತ್ಕೊಂಡು ಸುಮಾರು ಒಂದು 4:15ಗೆ ನಮ್ಮನ್ನ ಬಿಟ್ಟು ಕಳಿಸ್ತಾರೆ ಸರ್. ಬಿಟ್ಟು ಕಳಿಸಾದ್ಮೇಲೆ ನನಗೆ ಸ್ವಲ್ಪ ಬೆದರಿಕೆ ಇತ್ತಲ್ಲ, ನನ್ನ ಮಕ್ಕಳನ್ನು ತುಂಬ ಹೆದರ್ಕೊಂಡಿರು. ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿ ನಾನು ಕುವೆಂಪು ನಗರದಲ್ಲಿರೋ ಬಾನವಿ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿ ಡಿಸ್ಚಾರ್ಜ್ ಆದಮೇಲೆ ಮಕ್ಕಳನ್ನ ಕರ್ಕೊಂಡೋಗಿ CWCನಲ್ಲಿ ಕಂಪ್ಲೇಂಟ್ ಕೊಟ್ಟು ಮಕ್ಕಳದು ಕೌನ್ಸಿಲಿಂಗ್ ಎಲ್ಲ ಮಾಡಿಸಿ ಅವರು ಬಾಲಕ ಇದು ಅಂತ ಅಂದ್ಬಿಟ್ಟು ವಿಜಯನಗರಕ್ಕೆ ಲೆಟ್ರ್ ಮಾಡಿ ಕೊಟ್ಟು ಕಳಿಸಿದ್ರು. ಅವರು ಪೊಲೀಸ್ ಠಾಣೆಗೆ ಕಳಿಸಿ FIR ಆಗಿದೆ ಸರ್. ಅದು ಅದಕ್ಕೆ ನಾನು ಈಗ ಮನವಿ ಮಾಡ್ತಾ ಇರೋದು ಕಮಿಷನರ್ ಮೇಡಮ್ ಹತ್ರ ಏನು ಅಂತಂದರೆ, ದಯವಿಟ್ಟು ನೀವು ಒಂದು ಹೆಣ್ಣು, ನಾನು ಒಂದು ಹೆಣ್ಣು, ಅನ್ಯಾಯ ಆಗಿದೆ ನನಗೆ, ದಯವಿಟ್ಟು ನನಗೆ ನ್ಯಾಯ ಕೊಡಿಸ್ಬೇಕು. ಇವತ್ತು ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಹೆದರ್ಕೊತಾ ಇದ್ದಾರೆ, ದಯಮಾಡಿ ನಂಗೆ ನ್ಯಾಯ ಕೊಡಿಸಿ. ನಮ್ದು ಏನು ಕಳ್ತನ ಆಗಿದೆ ನಮಗೆ ದಯವಿಟ್ಟು ನಮಗೆ ರಿಕವರಿ ಮಾಡಿಸ್ಕೊಡಿ. ನಾವು ಬಡ ಕುಟುಂಬದಿಂದ ಬಂದಿರೋಂಥ ಒಂದು ಹೆಣ್ಮಗಳು, ನಂಗೆ ದಯಮಾಡಿ ನ್ಯಾಯ ಕೊಡಿಸ್ಬೇಕು. ಕಮಿಷನರ್ ಮೇಡಮು, ಪೊಲೀಸವ್ರಿಗೂ ಮನವಿ ಮಾಡ್ತಾ ಇದ್ದೀನಿ. ಈ ರಮ್ಯಾ, ಮಂಜುಳಾ, ರಾಮು ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಇವ್ರನ್ನ ಇಂಟರ್ಗೇಷನ್ ಮಾಡಿ, ದಯಮಾಡಿ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಇಂಟರ್ಗೇಷನ್ ಮಾಡಬೇಕು ಇವ್ರನ್ನ ಅಂತ ತಮ್ಮಲ್ಲಿ ಮನವಿ ಮಾಡಿ. ನಮ್ಮ ಪ್ರತಿನಿಧಿ ರವಿ ಪಾಂಡುಪುರ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಈ ಗಣೇಶ್, ಸುನಿತಾ ದಂಪತಿ ಹಾಗೆ ಈ 3 ಜನ ಆರೋಪಿಗಳೇನಿದ್ದಾರೆ ಇವ್ರಿಗೆ ಏನು ಸಂಬಂಧ? ಇವ್ರ ಹತ್ರ ಹಣವನ್ನು ಯಾಕೆ ಡಿಮ್ಯಾಂಡ್ ಮಾಡಿದ್ರು? ಕಿಡ್ನಾಪ್ ಯಾಕೆ ಮಾಡಿದ್ರು? ನವೀನ್, ಪ್ರಮುಖವಾಗಿ ಮೈಸೂರಿನ ಕುವೆಂಪು ನಗರದ ನಿವಾಸಿ ಗಣೇಶ್ ಹಾಗೂ ಸುನೀತಾ ಅವರ ದಂಪತಿ ಅಂದ್ರೆ 13 ವರ್ಷದ ಬಾಲಕ ಹಾಗೂ 5 ವರ್ಷದ ಬಾಲಕಿಯನ್ನ ಮಂಜುಳಾ, ರಮ್ಯಾ ಹಾಗೂ ರಾಮ್ ಮೂವರು ಕೂಡ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ ಮೈಸೂರಿನ ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಮುಖವಾಗಿ ಅವರನ್ನ ಬಂಧನದಲ್ಲಿ ಇರಿಸಿ 50,000 ರೂಪಾಯಿ ನಗದು ಹಾಗೂ 50 ಗ್ರಾಮ್ ಚಿನ್ನವನ್ನ ಕಸಿದುಕೊಂಡಿದ್ದಾರೆ ಅಂತೇಳಿ ಗಂಭೀರವಾಗಿ ಆರೋಪವನ್ನ ಮಾಡಲಾಗಿದೆ. ಈ ಗಣೇಶ್ ಹಾಗೂ ಈ ಸುನೀತಾ ದಂಪತಿ ಹಾಗೂ ಮಂಜುಳಾ, ರಾಮ್
ಜೊತೆಗೆ ರಮ್ಯಾ, ಇವರೆಲ್ಲರೂ ಕೂಡ ಮೊದಲಿಗೆ ಸ್ನೇಹಿತರೇ ಆಗಿರ್ತಾರೆ, ಪರಸ್ಪರ ಗೊತ್ತಿರ್ತಾರೆ. ಆದ್ರೆ ಬಿಸ್ನೆಸ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಸಣ್ಣ ಮನಸ್ತಾಪ ಉಂಟಾಗಿ ಇಬ್ರು ಕೂಡ ಬೇರೆ ಬೇರೆ ಆಗಿರ್ತಾರೆ. ಈ ಸಂದರ್ಭದಲ್ಲಿ 20 ಲಕ್ಷ ರೂಪಾಯಿ ಹಣಕ್ಕೆ ಇವ್ರು ಮೂವರು ಕೂಡ ಡಿಮ್ಯಾಂಡ್ ಮಾಡಿ ಸುನೀತಾ ಹಾಗೂ ಗಣೇಶ್ ದಂಪತಿಯ ಮಕ್ಕಳನ್ನ ಅಪಹರಣ ಮಾಡಿದ್ದಾರೆ ಅಂತೇಳಿ ಸದ್ಯ ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೂವರನ್ನು ಕೂಡ ಬಂಧಿಸಿ ಪೊಲೀಸ್ ಠಾಣೆಗೆ ಕಳುಹಿಸುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಮಂಜುಳಾ, ರಮ್ಯಾ ಹಾಗೂ ರಾಮು ಮೂವರು ಕೂಡ ಮಕ್ಕಳನ್ನ ಅಪಹರಿಸಿ, ಅದರ ಜೊತೆಗೆ ಇವರನ್ನು ಕೂಡ ಅಂದ್ರೆ ಪೋಷಕರನ್ನು ಕೂಡ ಅಪಹರಿಸಿ ಅವರ ವಸ್ತ್ರವನ್ನ ವಿವಸ್ತ್ರಗೊಳಿಸಿ ಅಂದ್ರೆ ಬೆತ್ತಲುಗೊಳಿಸಿ ನಿಮ್ಮನ್ನ ಮೆರವಣಿಗೆ ಮಾಡ್ತೀನಿ ಅಂತೇಳಿ ಧಮಕಿಯನ್ನ ಹಾಕಿದ್ರು ಅಂತೇಳಿ FIR ನಲ್ಲಿ ಉಲ್ಲೇಖ ಇದೆ. ಇವರೆಲ್ಲರೂ ಕೂಡ ಮೊದಲಿಗೆ ಪರಿಚಿತರಾಗ್ತಾರೆ. ನಂತರ ವ್ಯವಹಾರದಲ್ಲಿ ಒಂದಷ್ಟು ಗೋಜಲುಗಳು ಉಂಟಾದ ಸಂದರ್ಭದಲ್ಲಿ ಪರಸ್ಪರ ಬೇರ್ಪಟ್ಟಿರ್ತಾರೆ. ನಂತರ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಕಲಹಗಳು ಉಂಟಾದ ಸಂದರ್ಭದಲ್ಲಿ ಮಕ್ಕಳನ್ನ ಅವರು ಅಪಹರಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅಂತೇಳಿ ಈಗ ಸುನೀತಾ ಹಾಗೂ ಗಣೇಶ್ ದಂಪತಿಗಳು ಪ್ರಕರಣವನ್ನ ದಾಖಲಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಎಲ್ಲರೂ ಕೂಡ ಈಗ ಮಕ್ಕಳನ್ನ ಅಪಹರಿಸಿದವರೆಲ್ಲರೂ ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ನವೀನ್.